ಈಗ ನೆಕ್ಸಲ್ ವಿರುದ್ಧ ಏನು ಕ್ರಮ ಆಗಿದೆ, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ವಿರುದ್ಧ ಕೂಡ ಅದೇ ತರ ಕ್ರಮ ಆಗುತ್ತೆ, ಅವರನ್ನು ಉಚ್ಚಾಟನೆ ಮಾಡ್ತಾರೆ ಅಂತ ಪಕ್ಷದ ಯಾವ ಯೋಚನೆ ಇದೆ ನಿಮ್ಮ ಸಲಹೆ? ನೋಡಿ, ಇದೆಲ್ಲವನ್ನು ಕೂಡ ಕೇಂದ್ರದ ನಾಯಕರು ತೆಗೆದುಕೊಂಡಿರುವಂಥದ್ದು. ಕೇಂದ್ರದ ನಾಯಕರು ಎಲ್ಲ ಮಾಹಿತಿಗಳನ್ನು ಪಡೆದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಏನೇನು ಮಾಹಿತಿ ಇದೆಯೋ ಅದನ್ನ ಯಾವುದು ನೋಡಿ, ನಾವು ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, ಕಾಂಗ್ರೆಸ್ಸಿನ ಈ ದುರಾಡಳಿತವನ್ನ ಎದುರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಪಾರ್ಟಿ ನಮ್ಮ ತಾಯಿ ಇದ್ದಂಗೆ, ನಾವೆಲ್ಲ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಯಾರು ಕೂಡ ಪಾರ್ಟಿಯ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರದು ಅಂತೇಳಿ ನಾನು ಕೂಡ ನಮ್ಮ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತೀನಿ. ಇದೆಲ್ಲಾನು ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆಕ್ಷನ್ ಎಲ್ಲ ಆದ್ಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ. ಇದೆಲ್ಲ ನಿಲ್ಲಿ ಅಂತಾನೆ ಈ ತರ ಕ್ರಮ ಆಗಿದ್ದು, ಅದಾದ್ಮೇಲೂ ಕೂಡ ಈ ಸಭೆ ಮಾಡ್ತಾ ಇದ್ದಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸಭೆ ಮಾಡ್ತಾ ಇರೋದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ಮಾಜಿ ಸಂಸದ ಸಿದ್ದೇಶ್ವರ ಮನೆಯಲ್ಲಿ ನೋಡೋಣ. ಅದ್ರ ಬಗ್ಗೆ ನಾಳೆ ಸಾಯಂಕಾಲ ರಿಯಾಕ್ಷನ್ ಮಾಡ್ತೀವಿ. ಅಲ್ಲ, ಕೊಡ್ಲಿ, ರಿವ್ಯೂ ಮಾಡು ಅಂತ ಹೇಳಿ ಕೇಳಕ್ಕೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಅಧಿಕಾರ ಇದೆ, ಅದು ಕೊಡ್ಬೋದು. ಆದ್ರೆ ಪಾರ್ಟಿ ವಿರುದ್ಧ ಅಂತೂ ಮಾತಾಡಬಾರ್ದು. ಅವರಿಂದ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಹಳಷ್ಟು ಅಸ್ತ್ರಗಳು ನಿಮ್ಮ ಕೈಯಲ್ಲಿ